ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮುಸ್ಲಿಂ ಸ್ಟೈಲ್ ಮಟನ್ ಬಿರಿಯಾನಿ ಪಕ್ಕಾ ಮೆಜರ್ಮೆಂಟ್ಸ್ ಜೊತೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಈಗ 1 kg ಮಟನ್ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಯಲ್ಲಿ 100 ಗ್ರಾಮ್ ಆಗೋಷ್ಟು ರಿಫೈನ್ಡ್ ಆಯಿಲ್ ಹಾಗೆಯೇ 50 ಗ್ರಾಮ್ ಆಗೋಷ್ಟು ತುಪ್ಪನ ಕಾಯೋದಕ್ಕಿಟ್ಟಿದ್ದೆ. 2 ಕೂಡ ಕಾದಿದೆ. ನಾನೀಗ ಇದಕ್ಕೆ ಹೋಲ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಒಂದು 6 ಏಲಕ್ಕಿ, ಹಾಗೆ 8 ಲವಂಗ, ಅದೇ ರೀತಿ ಒಂದು 4 ರಿಂದ 5 ಚಕ್ಕೆ ತುಂಡುಗಳು. ಇದ್ರ ಜೊತೆಯಲ್ಲೇ ನಾನು 400 ಗ್ರಾಮಷ್ಟು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 kg ಮಟನ್ ಹಾಗೆ 1 kg ರೈಸ್ ಇರುವಂತಹ ಮಟನ್ ಬಿರಿಯಾನಿಗೆ 400 ಗ್ರಾಮಷ್ಟು ಈರುಳ್ಳಿ ಬೇಕಾಗುತ್ತೆ. ಈ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆಗೋವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನಿಲ್ಲಿ ನೀರನ್ನ ಕೂಡ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು 1 kg ಅಕ್ಕಿನ ಬರೀ 2 ನಿಮಿಷಗಳವರೆಗೆ ಬೇಯಿಸ್ಕೊತೀನಿ. ಅದಕ್ಕೋಸ್ಕರ ನೀರು ಕೂಡ ಕುದಿಯೋದಕ್ಕಿಲ್ಲಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 kg ಜೀರಾ ರೈಸ್ನ ಕೂಡ ಈ ರೀತಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು 15 ರಿಂದ 20 ನಿಮಿಷಗಳವರೆಗೆ ಈ ರೈಸ್ ನೆನೆಯಬೇಕು. ಅಷ್ಟರಲ್ಲಿ ನೀರು ಕೂಡ ಕುದಿಯುತ್ತೆ, ಹಾಗೆ ಬಿರಿಯಾನಿ ಮಸಾಲ ಕೂಡ ತಯಾರಾಗುತ್ತೆ. ಈರುಳ್ಳಿ ಕೂಡ ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದಕ್ಕಿಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋವರೆಗೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಾನೀಗ ಇದಕ್ಕೆ 100 ಗ್ರಾಮ್ ಆಗೋಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕಿದ ನಂತರ ನಮಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ಳೋಣ. ನಾನಿಲ್ಲಿ ಕ್ರಿಸ್ಟಲ್ ಸಾಲ್ಟ್ನ ಹಾಕೋತಾ ಇದ್ದೀನಿ. ಅಕ್ಕಿ ಬೇಯುವಾಗ ಕೂಡ ನಾವು ಉಪ್ಪು ಹಾಕ್ಕೊಳ್ಳೋದ್ರಿಂದ ಉಪ್ಪನ್ನ ನೋಡ್ಬಿಟ್ಟು ಹಾಕ್ಕೋಬೇಕು. ಈ ಮಿಶ್ರಣಕ್ಕೆ ನಾನೀಗ 300 ಗ್ರಾಮ್ ಆಗೋಷ್ಟು ಟೊಮೆಟೊಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಜೊತೆಗೆ ನಾವು ಪುದೀನ, ಕೊತ್ತಂಬರಿ ಹಾಗೆ ಹಸಿಮೆಣಸನ್ನ ಕೂಡ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 4 ರಿಂದ 6 ಹಸಿಮೆಣಸು ತಗೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಆಗೋಷ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉಳಿಸ್ಕೊಂಡಿದ್ದೀನಿ ಅನ್ನದ ಜೊತೆ ಇದನ್ನು ಹಾಕ್ಕೊಳ್ಳೋದಕ್ಕೆ. ಹಾಗೆ ಸ್ವಲ್ಪ ಪುದೀನ ಕೂಡ ಉಳಿಸ್ಕೊಂಡಿದ್ದೀನಿ. ಇವಿಷ್ಟು ಕೂಡ ಈಗ ಟೊಮೆಟೊ ಸಾಫ್ಟಾಗಿ ಕುಕ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನೀಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆಯೇ 2 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ನಾವು ಅಚ್ಚ ಖಾರದ ಪುಡಿನ ಸೇರಿಸ್ಕೋಬಹುದು. ಇಲ್ಲಿ ಯಾವುದೇ ರೀತಿ ಮಸಾಲ ಪುಡಿಗಳನ್ನು ನಾನು ಆ್ಯಡ್ ಮಾಡ್ಕೋತಾ ಇಲ್ಲ. ಬೇಕು ಅಂತ ಅನಿಸಿದ್ರೆ ಗರಂ ಮಸಾಲ ಆ್ಯಡ್ ಮಾಡ್ಕೋಬಹುದು. ಅದೇ ಇದ್ರ ವಿಶೇಷತೆ. ತುಂಬ ಸಿಂಪಲ್ಲಾಗಿ ಅದು ಟೇಸ್ಟಿಯಾಗಿ ತಯಾರಾಗುವಂತಹ ಮುಸ್ಲಿಂ ಸ್ಟೈಲ್ ಬಿರಿಯಾನಿ. ಈಗ ಇದಕ್ಕೆ ನಾನು ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿರುವಂತಹ 1 kg ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. 1 kg ಮಟನ್ಗೆ 1 ಲೀಟರ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ನಾನು ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಆ ನೀರನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಆ ನೀರು ನಮಗೆ ಈ ಮಸಾಲ ಗ್ರೇವಿಗೆ ಬೇಕಾಗುತ್ತೆ. ಸೊ ಮಟನ್ ಹಾಕಿ ಆದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿರಿಯಾನಿ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಟನ್ ಜೊತೆ. ನಾನೀಗ ಇದಕ್ಕೆ ಸರಿಯಾಗಿ 1 ಲೀಟರ್ ನೀರು, ನಾವು ಮಟನ್ ಬೇಯಿಸಿ ಇಟ್ಕೊಂಡಿದ್ದಂತಹ 1 ಲೀಟರ್ ನೀರನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 kg ಅಕ್ಕಿಗೆ 1 ಲೀಟರ್ ನೀರು ಸಾಕಾಗುತ್ತೆ. ತುಂಬ ಉದ್ರುದ್ರಾಗಿ ಬರುತ್ತೆ ಬಿರಿಯಾನಿ. ನಾನೀಗ ಇದಕ್ಕೆ 1 ನಿಂಬೆಹಣ್ಣನ್ನು ರಸ ಹಿಂಡ್ಬಿಟ್ಟು ಇಟ್ಕೊಂಡಿದ್ದೆ. ಇದರಲ್ಲಿ ಅರ್ಧದಷ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇನ್ನು ಅರ್ಧದಷ್ಟು ನಮಗೆ ಅನ್ನದ ಜೊತೆ ಬೇಯಿಸ್ಕೊಳ್ಳೋದಕ್ಕೆ ಬೇಕು, ಅದಕ್ಕೆ ಹಾಕ್ಕೊಳ್ಳೋಣ. ಈಗಿದು ಒಂದು ಕುದಿ ಬರಲಿ. ನಾವು ಕುದಿಯೋದಕ್ಕೆ ಇಟ್ಕೊಂಡಿದ್ದಂತಹ ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನೀಗ 1 ಚಮಚ ಕ್ರಿಸ್ಟಲ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ನಾವು ಆಗಲೇ ಎತ್ತಿಟ್ಕೊಂಡಿದ್ದಂತಹ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ನಾನು ಉಳಿಸಿಟ್ಕೊಂಡಿದ್ದೆ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾವೀಗ ಇದಕ್ಕೆ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಳ್ಳೋಣ. ಈ ಅಕ್ಕಿ ಹಾಕಿ ಆದ ನಂತರ ಬರೀ 2 ನಿಮಿಷ ನಾವು ಇದನ್ನು ಕುದಿ ಬರಿಸ್ಕೋಬೇಕು. ಅದಾದ ಕೂಡಲೇ ನಾವು ಇದನ್ನು ಬಸ್ಕೋಬೇಕಾಗುತ್ತೆ.
ಅಕ್ಕಿ ಕುದಿಯೋದಕ್ಕೆ ಶುರುವಾಗಿ ಒಂದು 2ರಿಂದ 3 ನಿಮಿಷ ಆಗಿದೆ. ನಾನೀಗ ಇದನ್ನು ಈ ರೀತಿ ಬಸ್ಕೊಳ್ತೀನಿ ಇನ್ನೊಂದು ಪಾತ್ರೆಗೆ. ಈ ರೀತಿ ಕುದಿ ಬರ್ತಾ ಇರುವಂತಹ ಬಿರಿಯಾನಿ ಮಸಾಲಕ್ಕೆ ನಾನು ಹೀಗೆ ಬಸ್ದು ಇಟ್ಕೊಂಡಿರುವಂತಹ 2 ನಿಮಿಷ ಬೇಯಿಸ್ಬಿಟ್ಟು ಬಸ್ದು ಇಟ್ಕೊಂಡಿರುವಂತಹ ಅಕ್ಕಿನ ಹಾಕೋತೀನಿ. ಇದಾದ ನಂತರ ಹೇಗೆ ದಮ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವೀಗ ಇದನ್ನು ದಮ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನಾವು ಆಗಲೇ ಇಟ್ಕೊಂಡಿದ್ದಂತಹ ಬಿಸಿನೀರು, ಏನು ಅನ್ನ ಬಸ್ತಿತ್ತಲ್ವ, ಆ ಬಿಸಿನೀರನ್ನು ನಾನು ಇದ್ರ ಮೇಲೆ ಇಟ್ಕೋತಾ ಇದ್ದೀನಿ. ನೋಡಿ, ನಾನೀಗ ಸ್ಟವ್ನ ಸಿಮ್ಮಿಗೆ ಹಾಕಿಬಿಟ್ಟು ಇದಕ್ಕೆ ಮುಚ್ಚಳನ ಮುಚ್ಚಿ ಅದ್ರ ಮೇಲೆ ನಾವೇನು ಅನ್ನ ಬಸ್ತಿಟ್ಕೊಂಡಿದ್ದಂತಹ ಬಿಸಿನೀರು ಇತ್ತಲ್ವ ಅದನ್ನು ಹಾಗೆ ದಮ್ಗೋಸ್ಕರ ಇಟ್ಟಿದ್ದೀನಿ ವೆಯ್ಟ್ಗೆ. ಇದನ್ನು ನಾವೊಂದು 5 ನಿಮಿಷಗಳವರೆಗೆ ಸಿಮ್ಮಲ್ಲಿ ದಮ್ ಮಾಡ್ಕೊಳ್ಳೋಣ. ಅದಾದಮೇಲೆ 1 ನಿಮಿಷ ಹೈ ಫ್ಲೇಮಲ್ಲಿ ನಾವು ಇದನ್ನು ದಮ್ ಮಾಡಿ 5 ನಿಮಿಷ ನಾನು ಸಿಮ್ಮಲ್ಲಿ ದಮ್ ಮಾಡಿದ್ದೆ. ಈಗ 1 ನಿಮಿಷ ಹೈ ಫ್ಲೇಮಲ್ಲಿ ಕೂಡ ದಮ್ ಮಾಡಿದ್ದೀನಿ. ಈಗ ನಾನು ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಇದು ಹೀಗೇನೆ ಇನ್ನೂ 10 ನಿಮಿಷಗಳವರೆಗೆ ಇದು ದಮ್ ಆಗಬೇಕು. ನಾವು ಯಾವುದೇ ಕಾರಣಕ್ಕೂ ಅದಕ್ಕಿಂತ ಮೊದಲು ಮುಚ್ಚಳನ ತೆಗಿಬಾರ್ದು. ಇನ್ನು 10 ನಿಮಿಷಗಳವರೆಗೆ ಸ್ಟವ್ ಆಫ್ ಮಾಡಿ ಇದನ್ನು ದಮ್ ಮಾಡ್ಕೊಳ್ಳೋಣ. 10 ನಿಮಿಷ ಆದ ನಂತರ ನಾನು ದಮ್ ಓಪನ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಎಷ್ಟು ಉದ್ರುದ್ರಾಗಿ ಬಿರಿಯಾನಿ ಬಂದಿದೆ ಅಂತಂದ್ಬಿಟ್ಟು. ಒಂದು ಸ್ವಲ್ಪನೂ ಅಂಟ್ಕೋತಾ ಇಲ್ಲ ಅನ್ನ, ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ.